ರಾಮಾರಾವ್ನ 7 ವರ್ಷದ ಮಗ ಮಿಕ್ಕ ಹುಡುಗರಂತೆ ಚುರುಕಾಗಿ ಇರುತ್ತಿರಲಿಲ್ಲ. ಬುದ್ಧಿವಂತಿಕೆ ಕಡಿಮೆ, ಆರೋಗ್ಯವಾಗಿಲ್ಲದೆ ಮಂಕಾಗಿ ಇರುತ್ತಾನೆ. ತಪ್ಪಾಗಿ ಮಾಡುವುದು ಅವನ ಹುಟ್ಟು ಗುಣವಾಗಿತ್ತು. ಈ ಸ್ಕೂಲ್ನಲ್ಲಿ ಟೀಚರ್ಗಳಿಂದ ಕಂಪ್ಲೇಂಟ್ ಬರದೇ ಇರುವ ದಿನವಿಲ್ಲ. ನಿಮ್ಮ ಮಗ ವಿದ್ಯಾರ್ಥಿಗಳ ಹಾಗೆ ಚುರುಕಾಗಿರದೆ ಸದಾ ಡಲ್ ಆಗಿರುತ್ತಾನೆ. ಮಿಕ್ಕ ಹುಡುಗರೊಂದಿಗೆ ಸೇರಿ ಆಟ ಆಡಿಕೊಳ್ಳುವುದೂ ಇಲ್ಲ. ಈ ದೂರುಗಳನ್ನು ಕೇಳಿ ಪ್ರತ್ಯಕ್ಷ ನೋಡಿದ ರಾಮಾರಾವ್ ತನ್ನ ಮಗನನ್ನು ಹೇಗಾದರೂ ಮಿಕ್ಕ ಹುಡುಗರ ಹಾಗೆ ಬದಲಾಯಿಸಬೇಕೆಂದು ನಿರ್ಧಾರ ಮಾಡಿದನು. ಒಂದು ಸಲ ಆ ಊರಿಗೆ ಪ್ರಖ್ಯಾತಿ ಪಡೆದ ಡಾಕ್ಟರ್ ಬಂದಿದ್ದಾರೆ. 3 ದಿನ ಇರುತ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಅವರಲ್ಲಿ ಹೇಳಿ ಪರಿಷ್ಕರಿಸಿಕೊಳ್ಳಬಹುದೆಂದು ಪತ್ರಿಕೆಯಲ್ಲಿ ಓದಿದನು ರಾಮಾರಾವ್. ತನ್ನ ಮಗನನ್ನು ಕರೆದುಕೊಂಡು ಹೊರಟನು. ಅರ್ಧ ದೂರ ಹೋದ ಮೇಲೆ ರಾಮಾರಾವ್ ಸ್ನೇಹಿತ ರಾಘವೇಂದ್ರರಾವ್ ತನ್ನ 8 ವರ್ಷದ ಮಗನನ್ನು ಕರೆದುಕೊಂಡು ಎದುರಿಗೆ ಬಂದನು. ರಾಮಾರಾವ್ಗೆ ಆಶ್ಚರ್ಯವಾಯಿತು. ವಿಷಯ ಏನೆಂದು ಕೇಳಿದನು. ನನ್ನ ಮಗ ನನಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ದಾನೆ. ಕುಳಿತ ಕಡೆ ಕುಳಿತುಕೊಳ್ಳುವುದಿಲ್ಲ. ವಯಸ್ಸಿಗೆ ಮಿಂಚಿದ ಉತ್ಸಾಹ. ಇವನ ಮಾತು ಕೇಳಿ ಇವನ ಸ್ನೇಹಿತರೇ ಹೆದರಿ ಓಡುತ್ತಾರೆ. ಕುಣಿದು ಕುಪ್ಪಳಿಸುತ್ತಿರುತ್ತಾನೆ. ಯಾವಾಗ ಕೈಕಾಲು ಮುರಿದುಕೊಳ್ಳುತ್ತಾನೋಂತ ಹೆದರಿಕೆ ಆಗಿದೆ. ಇವನ ಸ್ಪೀಡ್ ಸ್ವಲ್ಪ ಕಡಿಮೆ ಮಾಡಿ ಎಂದು ಡಾಕ್ಟರನ್ನು ಕನ್ಸಲ್ಸ್ ಮಾಡಲು ಬಂದೆ ಎಂದನು. ಸಮಸ್ಯೆನೇ ಸಮಸ್ಯೆಯಾಗಿದೆ ಎಂದು ಅಂದುಕೊಂಡು ರಾಮಾರಾವ್ ಮುಂದೆ ನಡೆದನು.